ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಗೆದ್ದವರು ಯಾರು ಅಂತನ್ಬಿಟ್ಟು. ಯಾರು ಗೆಲ್ತಾರೆ, ಯಾವುದ್ರಲ್ಲಿ ಗೆಲ್ತಾರೆ ಅನ್ನೋದನ್ನ ನಾವು ಈ ಕಥೆಯ ಮೂಲಕ ತಿಳ್ಕೊಳ್ಳೋಣ. ಜಯಮ್ಮ ಮತ್ತು ಜಯಪ್ಪ ತುಂಬಾ ಸಾಹುಕಾರರು ಮತ್ತು ಜಿಪುಣ ದಂಪತಿಗಳು. ಎಷ್ಟೇ ಸಾಹುಕಾರತನ ಇದ್ರೂ ಕೂಡ ಅವರಲ್ಲಿ ಜಿಪುಣತನ ಇರುತ್ತೆ. ಇಂಥ ಜನಗಳನ್ನ ನಾವು ಬೇಕಾದಷ್ಟು ನೋಡಿರ್ತೀವಿ ಮತ್ತು ಜಿಪುಣತನದ ಬಗ್ಗೆ ನಾವು ಕೂಡ ಬೇಕಾದಷ್ಟು ಕೇಳಿರ್ತೀವಿ. ಅವರು ಪ್ರಾಣ ಹೋದ್ರೂ ಪರವಾಗಿಲ್ಲ, ಜಿಪುಣತನವನ್ನು ಬಿಡೋದಿಲ್ಲ ಅವರು. ಅಂಥ ಜಿಪುಣತನ ಅವ್ರಿಗಿರತ್ತೆ. ಈಗ ಇಲ್ಲಿ ಗಂಡ ಹೆಂಡತಿ ಇಬ್ಬರೂ ಜಿಪುಣರು ಅಂತಂದರೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅವ್ರಿಗೆ ಎಷ್ಟೇ ಹಣ ಇದ್ರೂ ಕೂಡ ಉಣ್ಣೋದಕ್ಕೆ, ಉಟ್ಕೊಳ್ಳೋದಕ್ಕೆ, ಆಮೇಲೆ ಕೊಟ್ಟು ಸುಖ ಪಡೆಯುವಂಥ ಅಭ್ಯಾಸನೇ ಇರೋದಿಲ್ಲ. ಅಂದರೆ ತಿನ್ನೋದಕ್ಕೂ ಭಾಗ್ಯ ಇಲ್ಲ, ಉಟ್ಕೊಳ್ಳೋದಕ್ಕೂ ಭಾಗ್ಯ ಇಲ್ಲ. ಅಷ್ಟಿದ್ರೂ ಏನು ಪ್ರಯೋಜನ ಅನಿಸ್ಬಿಡುತ್ತಲ್ವಾ. ಸೊ ಪ್ರತಿದಿನ ಎಷ್ಟು ಹಣ ಉಳಿಸ್ದೆ ಅನ್ನೋದ್ರಲ್ಲೇ ಅವ್ರ ಜೀವನ ಕಳೀತಾ ಇತ್ತು. ತಿಂತಾನೂ ಇರಲಿಲ್ಲ ಸರಿಯಾಗಿ, ಅದರಿಂದ ಹೇಗೆ ಉಳಿಸೋದು, ಬಟ್ಟೆಗಳನ್ನು ಹಾಕ್ಕೊಳ್ತಾ ಇರಲಿಲ್ಲ, ಅದರಿಂದ ಹೇಗೆ ಉಳಿಸೋದು ಅಂತ ಯೋಚನೆ ಮಾಡ್ತಾಯಿದ್ರು. ಅವ್ರ ಜೀವನ ಎಲ್ಲ ಬರೀ ಉಳಿಸೋದ್ರಲ್ಲೇ ಕಳೆದು ಹೋಗ್ತಾ ಇತ್ತು. ಅವರು ಹೊಸ ಬಟ್ಟೆಗಳನ್ನು ತಗೊಂಡು ಎಷ್ಟೋ ವರ್ಷಗಳೇ ಆಗೋಗಿತ್ತು. ಮನೇಲಿ ಅವ್ರು ಊಟ ಮಾಡ್ತಾ ಇದ್ದಿದ್ದೇನು ಗೊತ್ತಾ, ಮೃಷ್ಟಾನ್ನ ಭೋಜನ ತಿನ್ಬೋದು ಅಷ್ಟಿದೆ ಅವ್ರ ಹತ್ರ. ಆದರೆ ಮನೆಯಲ್ಲಿ ಗಂಜಿ ಮತ್ತು ಉಪ್ಪಿನಕಾಯನ್ನು ಬಿಟ್ಟು ಅವರು ಬೇರೆ ಊಟನೇ ಮಾಡದೆ ಹಾಗೆಯೇ ಅವರು ಜೀವನವನ್ನು ಕಳೀತಾ ಇದ್ರು. ಎಂಥ ಜಿಪುಣತನ ಇರಬೇಕು ಅನ್ನೋದನ್ನು ನಾವು ಈಗ ಊಹೆ ಮಾಡಿಕೊಳ್ಬೇಕು. ಇವರ ಗುಣ ಎಲ್ಲ ಊರಿನವ್ರಿಗೆ ಗೊತ್ತಿತ್ತು. ಅದಕ್ಕೆ ಇವ್ರನ್ನ ಯಾರು ಊಟಕ್ಕೆ ಕರಿತಾ ಇರಲಿಲ್ಲ. ಒಂದು ವೇಳೆ ಕರೆದ್ರೂ ಕೂಡ ಇವರು ಬಂದು ಬಕಾಸುರರು ಹೇಗೆ ತಿಂತಾರೋ, ಯಾವತ್ತೂ ನೋಡಿರೋದಿಲ್ವಲ್ಲ ಊಟನ, ಅದಕ್ಕೆ ಬಕಾಸುರರು ಊಟ ಮಾಡ್ದಂಗೆ ಮಾಡ್ತಾ ಇದ್ರು. ಮತ್ತೆ ತಿರುಗಿ ಎಂಜಲ್ ಕೈಯಲ್ಲೂ ಕೂಡ ಕಾಗೆಯನ್ನು ಓಡಿಸ್ತಾ ಇರಲಿಲ್ಲ. ಅಂದರೆ ಅರ್ಥ, ಒಬ್ಬರಿಗೆ ಒಂದೇ ಒಂದು ತುತ್ತು ಕೂಡ ಊಟ ಕೊಡ್ತಾ ಇರಲಿಲ್ಲ. ಅಂದರೆ ಎಂಜಲ್ ಕೈಯಲ್ಲಿ ಕಾಗೆನ ಓಡ್ಸೋಕ್ಕೋದ್ರೆ ಅದರಿಂದನೂ ಎಲ್ಲಿ ಅನ್ನದಗಳು ಬಿದೋಗುತ್ತೋ ಅನ್ನೋ ರೀತಿ ಅವ್ರು ಯೋಚನೆ ಮಾಡ್ತಾಯಿದ್ರು. ಅಷ್ಟು ಜಿಪುಣತನ ಇಬ್ಬರದು. ಹೇಗಪ್ಪ ಹಾಗಿರ್ತಾರೆ ಅನ್ಸ್ಬಿಡುತ್ತಲ್ವ ನಮಗೆ. ಸೊ ಈ ಥರದ ಜನರು ಕೂಡ ಇರ್ತಾರೆ. ಒಂದು ದಿನ ಪಕ್ಕದ ಮನೆಯಲ್ಲಿ ಒಂದು ಕುಟುಂಬ ಹೊಸದಾಗಿ ವಾಸ ಮಾಡೋದಕ್ಕೆ ಬರ್ತಾರೆ. ಅವತ್ತು ಅವ್ರ ಮನೇಲಿ ಹುಟ್ಟು ಹಬ್ಬ ಇದ್ದಿದ್ದ ಕಾರಣದಿಂದ ಹೂರಣದ ಕಡುಬನ್ನು ಮಾಡಿರ್ತಾರೆ. ಅವರ ಪದ್ಧತಿ ಹಾಗೇನೆ ಇವ್ರ ಮನೆಗೂ ಕೂಡ ಒಂದು ತಟ್ಟೆಲಿ, ಯಾಕಂದರೆ ಪಕ್ಕದ ಮನೆಯವರೇ ಅಲ್ವಾ, ಅದಕ್ಕೋಸ್ಕರ ಒಂದು ತಟ್ಟೆಲಿ 2 ಕಡುಬು, ಅಂದರೆ ಇಬ್ಬರೇ ಇರೋದು ಅಂತ ಗೊತ್ತಿರುತ್ತೆ, ಅದಕ್ಕೆ 2 ಕಡುಬು ಕೊಟ್ಟು ಕಳಿಸಿರ್ತಾರೆ. ಇವರು ಒಂದು ಜೀವನದಲ್ಲಿ ಕಡುಬನ್ನೇ ನೋಡಿರಲಿಲ್ಲ ಅವರು. ಜಯಪ್ಪ ಮತ್ತು ಜಯಮ್ಮ ಆ ಸಿಹಿಯಾದ ಕಡುಬನ್ನು ತಿಂದು ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ರಾತ್ರಿ ಮಲಗಿದಾಗ ಎದ್ದಾಗ ಅವ್ರಿಗೆ ಅದರದೇ ಕನಸು, ಆ ಕಡುಬೇ ಬರ್ತಾ ಇರುತ್ತೆ. ಅವರ ಒಂದು ಕನಸಲ್ಲಾಗಿರ್ಬೋದು, ಎದ್ದು ಏನಾದರೂ ಕೆಲಸ ಮಾಡ್ತಿದ್ದಾಗ ಅಯ್ಯೋ ಅದೆಷ್ಟು ಚೆನ್ನಾಗಿತ್ತು, ಎಷ್ಟು ರುಚಿಯಾಗಿತ್ತು ಅಂತಂದ್ಬಿಟ್ಟು ಮಾಡ್ಕೊಂಡು ತಿನ್ಬೋದಲ್ವಾ. ಆದರೆ ಜಿಪುಣತನ ಬಿಡ್ತಾ ಇರಲಿಲ್ಲ ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ. ದಿನಗಳು ಕಳೆದ್ರೂ ಕೂಡ ಅವರಿಗೆ ಆ ಕಡುಬಿನ ರುಚಿ ಮಾತ್ರ, ಆ ನೆನಪು ಮಾತ್ರ ಹೋಗಲೇ ಇಲ್ಲ. ಕೊನೆಗೆ ಗಟ್ಟಿ ಮನಸ್ಸು ಮಾಡಿ ಜಯಪ್ಪ ಜಯಮ್ಮನಿಗೆ ಹೇಳ್ತಾನೆ, ಹೇಗಾದರೂ ಮಾಡಿ 2 ಕಡುಬು ಮಾಡು, ಸ್ವಲ್ಪ ಹಣ ಖರ್ಚಾದರೂ ಚಿಂತೆ ಇಲ್ಲ, ತಿಂದೇ ಬಿಡೋಣ ಅಂತ ಹೇಳ್ತಾನೆ. ನೋಡಿ, ತುಂಬ ಸಾಹುಕಾರ ಅವನು, ಎಷ್ಟು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಆದರೆ ಎಷ್ಟೋ ದಿನ ಕಳೆದ ಮೇಲೆ ಕೊನೆಗೆ ಅವನಿಗೆ ತಡ್ಕೊಳಕ್ಕಾಗದೆ 2 ಕಡುಬನ್ನು ಮಾಡು, ನೀನೊಂದು ನಾನೊಂದು ತಿನ್ಕೊಳ್ಳೋಣ ಅಂತಂದ್ಬಿಟ್ಟು ಹೇಳ್ತಾನೆ. ಜಯಮ್ಮ ಕೂಡ ಆಗಲಿ ಅಂತ ಸಂತೋಷದಿಂದ ಒಪ್ಕೊಳ್ತಾಳೆ. ಕೊನೆಗೆ ಪೇಟೆಯಿಂದ ಏನು ಮಾಡಿದ್ರು, ಸಾಮಾನು ತಂದು ಕಡುಬು ಮಾಡಿದಾಗ ಅದರಲ್ಲಿ 3 ಕಡುಬು ಆಗೋಗುತ್ತೆ. 2 ಆಗೋ ಬದಲಿಗೆ 3 ಆಗೋಗುತ್ತೆ. ಈಗ ಜಯಪ್ಪ ಏನು ಹೇಳ್ದ, ಸಾಮಾನಿಗೆ ಹಣ ಕೊಟ್ಟಿರೋನು ನಾನು, ಅದಕ್ಕೆ ನನಗೆ 2 ಕೊಟ್ಬಿಡು, ನಿನಗೆ 1 ಕಡುಬು ಇಟ್ಕೋ ಅಂತ ಹೇಳ್ತಾನೆ. ಸೊ ಕಡುಬಿನ ರುಚಿಯನ್ನು ನೋಡಿದ್ದಂತಹ ಜಯಮ್ಮನಿಗೂ ಕೂಡ ಬಿಡೋದಕ್ಕೆ ಮನಸ್ಸು ಬರಲ್ಲ. ಅವಳೇನು ಮಾಡ್ತಾಳೆ, ಅಡುಗೆಯನ್ನು ಮಾಡಿರೋದು ನಾನು, ನನಗೆ 2 ಕಡುಬು, ನಿಮಗೆ 1 ಕಡುಬು ಅಂತ ಹೇಳ್ತಾಳೆ. ಇದಕ್ಕೆ ಜಯಪ್ಪ ಒಪ್ಪಲಿಲ್ಲ. ಹೀಗೆ ಅವರಿಬ್ಬರಲ್ಲೂ ಕೂಡ ಜಗಳ ಶುರುವಾಗುತ್ತೆ. ಎಷ್ಟು ಹೊತ್ತಾದರೂ ಕೂಡ ಜಗಳ ಮುಗಿಲೇ ಇಲ್ಲ. ಕೊನೆಗೆ ಜಯಪ್ಪ ಒಂದು ದಾರಿಯನ್ನು ಕಂಡು ಹಿಡಿತಾನೆ. ಏನು ಮಾಡೋದು ಅಂತ ಈಗ ಅದಕ್ಕೊಂದು ಉಪಾಯ ಕಂಡು ಹಿಡಿತಾನೆ. ನೋಡು, ನಾವಿಬ್ಬರು ಕಣ್ಮುಚ್ಕೊಂಡು ಕೈ ಕಾಲು ಚಾಚ್ಕೊಂಡು ನಿದ್ದೆಯಲ್ಲಿ ಇರೋರ ಥರ ಮಲಗಿಬಿಡೋಣ, ಆಯಿತಾ. ಯಾರು ಮೊದಲು ಕಣ್ಣು ತೆಗೆದು ಮಾತನಾಡ್ತಾರೋ ಅವರಿಗೆ 1 ಕಡುಬು, ಇನ್ನೊಬ್ಬರಿಗೆ 2 ಕಡುಬು ಅಂತ ಹೇಳ್ತಾನೆ. ಅಂದರೆ ಕಣ್ಣು ತೆಗೆದೇ ಸುಮ್ಮನೆ ಮಲಗೇ ಇರಬೇಕು. ಫಸ್ಟ್ ಯಾರು ಎದ್ದುಬಿಟ್ಟು ಮಾತಾಡ್ತಾರೋ ಅವ್ರಿಗೆ 1,
ಮಾತಾಡದೆ ಹಾಗೇ ಮಲಗಿರ್ತಾರಲ್ಲ ಅವ್ರಿಗೆ 2 ಅಂತಂದ್ಬಿಟ್ಟು ಷರತ್ತು ಹಾಕ್ಕೊಳ್ತಾರೆ. ಸೊ ಜಯಮ್ಮ ಕೂಡ ಈ ಷರತ್ಗೆ ಒಪ್ಕೊಳ್ತಾಳೆ. ಕೊನೆಗೆ ಏನು ಮಾಡಿದ್ರು, ಬಾಗಿಲೆಲ್ಲ ಚಿಲ್ಕ ಹಾಕ್ಕೊಂಡು ಅಡುಗೆ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ 3 ಕಡುಬನ್ನ ಮುಚ್ಚಿಟ್ಟು ಮಧ್ಯದಲ್ಲಿ ಇಡ್ತಾರೆ. ಅಂದರೆ ಆ ಕಡೆ ಈ ಕಡೆ ಇಬ್ರು ಇರ್ತಾರೆ, ಮಧ್ಯದಲ್ಲಿ ಮುಚ್ಚಿಟ್ಟಿರುವಂಥ ಆ ಕಡುಬನ್ನ ಇಟ್ಟು ಅದರ 2 ಬದಿಗೆ ಒಬ್ಬರು ಎದುರಿಗೆ ಇನ್ನೊಬ್ರು ಕಾಲ್ ಚಾಚ್ಕೊಂಡು ಕಣ್ಣು ಮುಚ್ಕೊಂಡು ಮಲ್ಕೊಳ್ತಾರೆ. ಜಯಮ್ಮನಿಗೆ ಗಂಡನ ಮೇಲೆ ಸಂದೇಹ, ಇವನೇನಾದ್ರೂ ನಾನು ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ರೆ ಎತ್ಕೊಂಡು ತಿನ್ಬಿಡ್ತಾನೇನೋ ಅಂತ. ಗಂಡ ಏನು ಮಾಡ್ತಾನೋ ಏನೋ ಅಂತನ್ಬಿಟ್ಟು ಮಲಗಿರೋ ಹಾಗೆ ಮಲ್ಕೊಂಡು ಮುಚ್ಚಿದ ಕಣ್ಣಿನ ತುದಿಯಿಂದ ಗಮನಿಸ್ತಾ ಇದ್ಲು. ಅವನು ಅದೇ ರೀತಿ ಮಾಡ್ತಾ ಇದ್ದಾನೆ. ಅವನೇನು ಮಾಡ್ತಾ ಇದ್ದಾನೆ, ಹೆಂಡ್ತಿಯನ್ನ ಗಮನಿಸ್ತಾ ಇದ್ದಾನೆ. ಅವಳೆಲ್ಲಿ ಎದ್ದು ತೊಗೊಂಡ್ಬಿಡ್ತಾಳೋ ಅಂತನ್ಬಿಟ್ಟು ಇಬ್ಬರು ಕೂಡ ಹಠವಾದಿಗಳು. ಹೀಗೆ ಏನಾಯಿತು, ಒಂದು ದಿನ ಕಳೆಯುತ್ತೆ. ಅಂದರೆ ಒಂದು ದಿನ ಫುಲ್ಲು ಅವರು ಕಡುಬಿನ ಆಸೆಗೋಸ್ಕರ ಆ ಮಲಗಿದ್ದಂತಹ ಸ್ಥಳದಿಂದ ಅವರು ಕದಲ್ಲೇ ಇಲ್ಲ. ಮಾರನೇ ದಿನ ಏನಾಯಿತು, ಅಕ್ಕಪಕ್ಕದವರು ನೋಡ್ತಾರೆ, ಜಯಮ್ಮನ ಕಾಣಿಸ್ಲೇ ಇಲ್ವಲ್ಲ ಅಂತನ್ಬಿಟ್ಟು ಇವ್ರು ಎಲ್ಲಿ ಹೋಗಿರ್ಬೋದು, ಅಂದರೆ ಆ ಮನೆಯವ್ರು ಎಲ್ಲೂ ಕಾಣಿಸ್ಲಿಲ್ವಲ್ಲ ಅಂತನ್ಬಿಟ್ಟು ಒಬ್ರಿಗೊಬ್ರು ವಿಚಾರ ಮಾಡ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಹೆಂಗಸರು ನೀರಿಗೆ ಬಟ್ಟೆ ಒಗೆಯೋಕ್ಕೆ ಹೀಗೆ ಏನಕ್ಕಾದರೂ ಹೊರಗಡೆ ಹೋಗ್ತಾ ಇರ್ತಾರಲ್ವಾ. ಸೊ ಹೆಂಗಸರಿಗೆ ಸಿಗ್ಲಿಲ್ವಲ್ಲ ಅವಳು ಜಯಮ್ಮ ಅಂತನ್ಬಿಟ್ಟು ಒಬ್ರಿಗೊಬ್ರು ಮಾತಾಡಿಕೊಂಡು ಈ ಸುದ್ದಿ ಏನಾಯಿತು, ಜನರಿಗೆಲ್ಲ ಹಬ್ಬಿ ಒಂದು ದೊಡ್ಡ ಗುಂಪೇ ಆಗೋಯ್ತು. ಬೇರೆ ಊರಿಗೇನಾದರೂ ಹೋಗಿರ್ಬೋದಾ ಅಂತ ಒಬ್ಬರು ಯೋಚನೆ ಮಾಡಿದ್ರೆ, ಇಲ್ಲ ಒಳಗಡೆ ಚಿಲ್ಕ ಹಾಕಿದೆ, ಹಾಗಾದರೆ ಒಳಗೆ ಇರ್ಬೋದು ಅಂತ ಇನ್ನೊಬ್ರು ಹೇಳ್ತಾರೆ. ಇನ್ನೊಬ್ರು ಏನು ಹೇಳ್ತಾರೆ ಅಂದರೆ, ಬಹುಶಃ ಕಳ್ಳರಿಗೆ ಜಯಪ್ಪ ಯಾರು, ಎಷ್ಟು ಶ್ರೀಮಂತ ಅಂತ ಗೊತ್ತಿರಬೇಕು, ಹೀಗಾಗಿ ಕಳ್ಳರು ಮನೆಗೆ ನುಗ್ಗಿ ಒಳಗಡೆಯಿಂದ ಚಿಲ್ಕ ಹಾಕ್ಕೊಂಡಿರ್ಬೋದು ಅಂತಂದ್ಬಿಟ್ಟು ಒಬ್ರಿಗೊಬ್ರು ಮಾತಾಡ್ಕೊಳ್ತಾರೆ. ಅಷ್ಟರಲ್ಲಿ ಒಬ್ಬ ಏನು ಮಾಡ್ತಾನೆ, ಮನೆಯ ಮೇಲೆ ಏರಿ, ಹೆಂಚಿನ ಮನೆಗಳಲ್ವಾ ಹಳ್ಳಿಗಳಲ್ಲಿ, ಆ ಹೆಂಚನ್ನು ತೆಗೆದು ಒಳಗಡೆ ನೋಡ್ತಾನೆ. ಅಲ್ಲೇನಿದೆ ಅಂತಂದರೆ ಜಯಪ್ಪ ಮತ್ತು ಜಯಮ್ಮ ಶವದ ಹಾಗೆ ಮಲ್ಕೊಂಡಿರ್ತಾರೆ. ಆಮೇಲೆ ಮಧ್ಯದಲ್ಲಿ ಒಂದು ಪಾತ್ರೆ ಮುಚ್ಚಳವನ್ನು ಮುಚ್ಕೊಂಡಿದೆ. ಮೇಲಿಂದ ನೋಡಿದವನಿಗೆ ಅವರಿಬ್ಬರು ಕೂಡ ಸತ್ತ ಹೆಣದ ಹಾಗೆ ಕಾಣಿಸ್ತಾರೆ. ಅವನ ಮೇಲಿಂದನೇ ಕೂಗ್ಕೊಳ್ತಾನೆ, ಏನು ಜಯಪ್ಪ ಮತ್ತು ಜಯಮ್ಮ ಸತ್ತು ಹೋಗಿದ್ದಾರೆ, ಮಾಡಿದ ಅಡುಗೆ ಕೂಡ ಇನ್ನೂ ಹಾಗೇ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ಹೊರಗಡೆ ಜನ ಏನು ಮಾಡ್ತಾರೆ, ಅಯ್ಯೋ ಪಾಪ ಅಂತನ್ಬಿಟ್ಟು ಅವರೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಅಂದರೆ ಯಾವತ್ತೂ ಆ ಜಿಪುಣ ದಂಪತಿಗಳನ್ನು ಹೊಗಳದೇ ಇರುವಂಥ ಜನ, ಪಾಪ ಜಿಪುಣನಾಗಿದ್ದರೂ ಕೂಡ ಜಯಪ್ಪ ತುಂಬ ಒಳ್ಳೆಯವನು ಅಂತಂದ್ಬಿಟ್ಟು ಅವನಿಗಿಲ್ಲದೆ ಇರುವಂಥ ಗುಣಗಳನ್ನೆಲ್ಲ ನೆನೆದು ಹಾಡಿ ಹೊಗಳ್ತಾರೆ. ಸತ್ತವ್ರು ಹಾಗೇನೆ, ಅದಕ್ಕೆ ಅಲ್ವಾ ಸತ್ತ ಎಮ್ಮೆಗೆ ಸೇರು ತುಪ್ಪ ಅಂತ ಹೇಳ್ತಾರೆ. ಇವ್ರಿಗೆ ಮಕ್ಕಳು ಬೇರೆ ಇರಲಿಲ್ಲ. ಅದರಿಂದ ಏನಾಯಿತು, ಊರಿನ ಜನರೇನೆ ಚಟ್ಟ ಎಲ್ಲ ಕಟ್ಟಿ ಸ್ಮಶಾನದಲ್ಲಿ ಕಟ್ಟಿಗೆ ಎಲ್ಲ ಸೇರಿಸಿ ಇವರ ಅಂತ್ಯ ಯಾತ್ರೆಗೆ ಸಿದ್ಧತೆಯನ್ನು ನಡೆಸ್ತಾರೆ. ಕೆಲವರಂತೂ ಮೊಸಳೆ ಕಣ್ಣೀರು ಸುರಿಸ್ತಾ ಪುಣ್ಯಾತ್ಮರು ಒಟ್ಟಿಗೆ ವೈಕುಂಠ ಸೇರಿಕೊಂಡ್ರು ಅಂತಂದ್ಬಿಟ್ಟು ಆಡಿ ಹೊಗಳ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ, ಹೆಣ ಹೋದ್ಮೇಲೆ ರಾತ್ರಿ ಬಂದು ನಿಧಿಯನ್ನು ಹುಡುಕ್ಬೋದಲ್ಲ, ಯಾಕಂದರೆ ಅವ್ನು ಸಾಹುಕಾರ ಅಂತ ಗೊತ್ತು, ಜಿಪುಣ ಅಂದರೆ ಎಲ್ಲ ಕೂಡಿಟ್ಟಿರ್ತಾನೆ, ಎಲ್ಲಾದರೂ ಇರುತ್ತೆ ಅವ್ನ ನಿಧಿ, ಅದನ್ನು ಹುಡುಕ್ಬೋದಲ್ಲ ಅಂತಂದ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಅಂತೂ ಇಂತೂ ಇವರ ಶವಯಾತ್ರೆ ಆರಂಭ ಆಗುತ್ತೆ. ನೋಡಿ, ಇಷ್ಟೆಲ್ಲ ಆಗ್ತಾ ಇದ್ರು ಅವರಿಬ್ಬರು ಮಾತ್ರ ಹಾಗೇ ಇದ್ದಾರೆ. ಜಯಪ್ಪ ಜಯಮ್ಮರಿಗೆ ಇದು ಕೇಳಿಸ್ತಾ ಇದ್ರು ಕೂಡ ಒಂದೇ ಒಂದು ಕಡುಬಿನ ಆಸೆಗೋಸ್ಕರ ಯಾವ ರೀತಿಯೂ ಪ್ರತಿಕ್ರಿಯೆನೇ ತೋರಿಸ್ದೆ ಅವರು ಸುಮ್ಮನೆ ಇರ್ತಾರೆ. ಇಬ್ಬರಿಗೂ ಕೂಡ ಬೇರೆ ಬೇರೆ ಚಿತೆನೂ ಮಾಡಿಬಿಡ್ತಾರೆ. ಅಲ್ಲಿದ್ದಂಥ ಕೆಲವು ಜುಗ್ಗರು ಇರ್ತಾರಲ್ಲ, ಅಂದರೆ ಅವ್ರ ಥರನೇ ಸ್ವಲ್ಪ ಜಿಪುಣರು, ಅವರು ಈ ಜುಗ್ಗರಿಬ್ಬರಿಗೂ ಕೂಡ ಒಂದೇ ಚಿತೆ ಸಾಕಾಗಿತ್ತು ಅಂತ ಹೇಳ್ತಾರೆ. ಅಂದರೆ 2 ಚಿತೆ ಮಾಡೋದು ಬೇಡ, ಒಂದೇ ಚಿತೆಯಲ್ಲಿ ಇಬ್ಬರನ್ನೂ ಮಲಗಿಸ್ಬಿಡೋಣ, ಸಾಕು, 1 ಚಿತೆ 2 ಚಿತೆ ಖರ್ಚು ಮಾಡೋದು ಬೇಡ ಅನ್ನೋ ರೀತಿ ಅವನು ಮಾತಾಡ್ತಾನೆ. ಕೊನೆಗೆ ಯಾರೋ ಒಬ್ರು ಚಿತೆಗೆ ಬೆಂಕಿ ಕೂಡ ಇಡ್ತಾರೆ. ನೋಡಿ ಎಷ್ಟು ಹಠ ಇದೆ ಇಬ್ಬರಲ್ಲೂ ಅಂತಂದ್ಬಿಟ್ಟು ಈಗ ಚಿತೆಗೆ ಬೆಂಕಿನೂ ಇಟ್ಬಿಡ್ತಾರೆ. ಆ ಉರಿತಾ ಇದ್ದಂಗೆ ಏನಾಯಿತು, ಜಯಪ್ಪನ ಕಾಲಿಗೆ ಅವು ಬೆಂಕಿಯ ಉರಿ ತಗಲುತ್ತೆ. ಜಯಮ್ಮನ ಚಿತೆಗೆ ಇನ್ನೂ ಬೆಂಕಿ ಇಟ್ಟಿರಲಿಲ್ಲ, ಅದಕ್ಕೆ ಅವಳು ಹಾಗೆ ಮಲಗಿದ್ಲು. ಈಗ ಜಯಪ್ಪನಿಗೇನಾಯಿತು, ಬೆಂಕಿಯ ಉರಿ ತಡ್ಕೊಳಕ್ಕಾಗಲಿಲ್ಲ. ಅಲ್ಲಿವರೆಗೂ ಸುಮ್ಮನೆ ಇದ್ದ ಅವನು, ತಡ್ಕೊಳಕ್ಕಾಗಲಿಲ್ಲ. ಆತ ತಕ್ಷಣ ಎದ್ದು ನನಗೊಂದು ಕಡಬೆ ಸಾಕು ಅಂತ ಕೂಗ್ಕೊಳ್ತಾನೆ. ಅವನ ಮಾತನ್ನು ಕೇಳಿದ ತಕ್ಷಣವೇ ಚಿತೆಯಲ್ಲಿ ಮಲಗಿದ್ದಂತಹ ಜಯಮ್ಮ ಎದ್ದು, ನಾನೇ ಗೆದ್ದೆ, ನನಗೆ 2 ಕಡುಬು ಅಂತ ಹೇಳ್ತಾಳೆ.
ಅಲ್ಲಿ ಸೇರಿದಂತಹ ಜನರೆಲ್ಲರಿಗೂ ಹೇಗಾಗಿರ್ಬೇಕು ನೋಡಿ. ಅವ್ರು ಸತ್ತೋಗಿದ್ದಾರೆ ಅಂತ ಚಿತೆಯೆಲ್ಲ ಏರಿಸ್ಬಿಟ್ಟಿದ್ದಾರೆ. ಈಗೇನಾಯಿತು, ಇವರಿಬ್ಬರು ಮಾತಾಡಿದ್ದನ್ನು ನೋಡಿ ಹೆಣ ಎದ್ದಿದೆ ಅಂತಂದ್ಬಿಟ್ಟು ಇದು ಭೂತ, ಇದು ಪಿಶಾಚಿ ಆಟ ಇರಬೇಕು ಅಂತಂದ್ಬಿಟ್ಟು ಅವರೆಲ್ಲರೂ ಕೂಡ ಹೊರಟೋಗ್ತಾರೆ. ಜಯಪ್ಪನಿಗಿಂತ ಮುಂದೆ ಕಡುಬಿಗಾಗಿ ಹೋಗ್ತಾಳೆ ಮನೆ ಹತ್ರಕ್ಕೆ. ಜನರು ಇನ್ನಿಷ್ಟು ಗಾಬರಿಯಿಂದ ಭೂತ ಅಂತ ಹಿಂದಿರುಗೂ ಕೂಡ ನೋಡದೆ ದಿಕ್ಕಾಪಾಲಾಗಿ ಓಡ್ತಾರೆ. ಏನೋ ಚಿತೆಯಿಂದ ಎದ್ದಿದ ತಕ್ಷಣ ಜನರಿಗೆ ಇಲ್ಲ ನಾವು ಈ ರೀತಿ ಮಾಡಿದ್ವಿ ಅಂತ ಆ ಕಥೆನೇನಾದರೂ ಹೇಳಿದ್ದಿದ್ರೆ ಅವ್ರು ನಂಬ್ತಾ ಇದ್ರು. ಆದರೆ ಇಲ್ಲಿ ಆ ಕಡುಬಿನ ಮೇಲೆ ಅವಳಿಗೆ ಆಸೆ, ಈಗ ನಾನು ಗೆದ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಹೋಗ್ತಾಳೆ ಕಡುಬಿಗೋಸ್ಕರ. ಅವಾಗ ಇವ್ರಿಗೆ ಇನ್ನೂ ಹೆದರಿಕೆ ಆಗ್ಬಿಡುತ್ತೆ. ಭೂತ ಅಂತಂದ್ಬಿಟ್ಟು ಅವರೆಲ್ಲರೂ ಕೂಡ ಓಡೋಗ್ಬಿಡ್ತಾರೆ. ಜಯಮ್ಮ ಮನೆಗೆ ಬಂದು ನೋಡಿದಾಗ ಅಲ್ಲಿ ತಪ್ಪಲೆಲಿದ್ದಂಥ 3 ಕಡುಬು ಕೂಡ ಮನೆ ಮುಂದಿದ್ದಂಥ ನಾಯಿ ತಿಂದು ಹಾಕಿತ್ತು. ನೋಡಿದ್ರ ಎಂಥ ಒಂದು ಸಂದರ್ಭ. ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಹಠ ಹಿಡಿದು ಆ ರೀತಿ ಮಲಗಿದ್ದು ಇಷ್ಟೆಲ್ಲ ಆದರೂ ಕೂಡ ಕೊನೆಗೆ ಅವರಿಗೆ ಕಡುಬೇ ಸಿಗಲಿಲ್ಲ. ಆ ಕಡುಬು ನಾಯಿ ಪಾಲಾಗಿತ್ತು. ಇಂಥ ಜಿಪುಣತನ ಕೂಡ ಇರುತ್ತೆ ಜಗತ್ತಲ್ಲಿ ಅಂತಂದ್ಬಿಟ್ಟು ಇಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಜಿಪುಣತನವನ್ನು ನಾವು ಮಾಡಬಾರ್ದು ಅನ್ನೋದನ್ನು ನಾವು ಇದರಿಂದ ಕಲಿಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.